ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ ನಲ್ಲಿ ಟಿವಿಕೆ ಪಕ್ಷ ಗೆಲುವನ್ನು ಸಾಧಿಸಿದೆ. ಪಕ್ಷದ ಪ್ರತಿಯೊಬ್ಬ ಶಾಸಕರ ಜೊತೆಯಲ್ಲಿ ನಟ ವಿಜಯ್ ಪ್ರತ್ಯೇಕ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭರ್ಜರಿ ಫಲಿತಾಂಶ. ಪಕ್ಷದ ಪ್ರತಿಯೊಬ್ಬ ಶಾಸಕರ ಜೊತೆಯಲ್ಲಿ ದಳಪತಿ ವಿಜಯ್ ಪ್ರತ್ಯೇಕ ಚರ್ಚೆಯನ್ನ ಮಾಡ್ತಾ ಇರೋದು. ವಿಜಯ್ ಜೊತೆ ಫೋಟೋವನ್ನ ತೆಗೆಸಿಕೊಳ್ತಾ ಇದ್ದಾರೆ ಪ್ರತಿ ಶಾಸಕರು. 5 ನಿಮಿಷ ಪ್ರತಿ ಶಾಸಕರ ಜೊತೆಯಲ್ಲಿ ವಿಜಯ್ ಮಾತನಾಡ್ತಾ ಇದ್ದಾರೆ. ಚೆನ್ನೈನ ಪಣಿಯೂರಿನಲ್ಲಿರುವಂತಹ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಚರ್ಚೆ ಆಗ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ದಳಪತಿ ವಿಜಯ್ ಮಂಡಿಸಿ ಆಗಿದೆ. ಟಿವಿಕೆ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇಲ್ಲದಿದ್ರು ಕೆಲ ಸ್ಥಾನಗಳ ಕೊರತೆ ಇದೆ. ಒಂದು ಕಡೆಯಲ್ಲಿ ಸರ್ಕಾರ ರಚಿಸುವಂತ ಕಸರತ್ತು, ಇತ್ತ ತನ್ನ ಪಕ್ಷದ ಶಾಸಕರ ಜೊತೆಯಲ್ಲಿ ಪ್ರತಿಯೊಬ್ಬ ಶಾಸಕರ ಜೊತೆಯಲ್ಲಿ 1-to-1 ಸಭೆ ಮಾಡ್ತಾ ಇದ್ದಾರೆ, 1-to-1 ಚರ್ಚೆ ಮಾಡ್ತಾ ಇದ್ದಾರೆ ವಿಜಯ್ ಎನ್ನುವಂತ ಮಾಹಿತಿ ಇದೆ. 2 ಕ್ಷೇತ್ರದಲ್ಲೂ ದಳಪತಿ ವಿಜಯ್ ಸ್ಪರ್ಧೆ ಮಾಡಿದಂತ 2 ಕ್ಷೇತ್ರದಲ್ಲೂ ಗೆದ್ದಿದ್ದಾರೆ. ತಿರುಚಿರಾಪಲ್ಲಿ ಮತ್ತು ಪೆರಂಬೂರು 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿರೋದು ವಿಜಯ್. ಇನ್ನೊಂದು ಕಡೆಯಲ್ಲಿ ಟಿವಿಕೆ ಪಕ್ಷದ ಶಾಸಕರು ಪಕ್ಷದ ಕಚೇರಿಗೆ ಬಂದು ವಿಜಯ್ ಜೊತೆಯಲ್ಲಿ ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯ್ ಜೊತೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರ ರಚನೆ ಮಾಡುವಂತ ಕಸರತ್ತು ಜೋರಾಗ್ತಾ ಇದೆ. ಸರ್ಕಾರ ರಚನೆ ಮಾಡೋಕ್ಕೆ 118 ಸ್ಥಾನಗಳ ಅಗತ್ಯ ಇದೆ ತಮಿಳುನಾಡಿನಲ್ಲಿ. ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸ್ಪಷ್ಟ ಬಹುಮತಕ್ಕೆ ಕೆಲ ಸ್ಥಾನಗಳ ಕೊರತೆ ಇದೆ. ಆದರೆ ಟಿವಿಕೆ ಜೊತೆಯಲ್ಲಿ ಯಾರು ಬರಬಹುದು, ಹೀಗೆ ಲೆಕ್ಕಾಚಾರಗಳು ತಮಿಳುನಾಡು ರಾಜಕೀಯದಲ್ಲಿ ಜೋರಾಗ್ತಾ ಇದೆ. ಗೆದ್ದಿರುವಂಥ ಟಿವಿಕೆ ಪಕ್ಷದ ಶಾಸಕರು ಕಚೇರಿಗೆ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಟಿವಿಕೆ ಪಕ್ಷದ ಕಚೇರಿ ಇದು. ಸದ್ಯ ಇಲ್ಲಿಗೆ ಬಂದು ವಿಜಯ್ ಜೊತೆಯಲ್ಲಿ ಶಾಸಕರು ಪ್ರತ್ಯೇಕ ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ 118 ಸ್ಥಾನಗಳ ಅಗತ್ಯ ಇದೆ ಅಂತೇಳಿ. ಒಟ್ಟಿನಲ್ಲಿ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಹೊರಹೊಮ್ಮಿದೆ. ಮೊದಲ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು. ಒಂದು ಕಡೆಯಲ್ಲಿ ಈ ರೀತಿ ಆಗುತ್ತೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ತಮಿಳುನಾಡಿನ ಜನರು ವಿಜಯ್ ಅವರನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಅವರ ಭರವಸೆಗೆ ಅಥವಾ ಜೆನ್ಸಿಗಳು ಯಾವ ರೀತಿಯಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟರು, ಈ ನ್ಯೂ ಜನರೇಷನ್ ಯಾವ ರೀತಿಯಾಗಿ ಬೆಂಬಲವನ್ನು ವಿಜಯ್ ಪಕ್ಷಕ್ಕೆ ಕೊಟ್ಟರು, ಅದೆಲ್ಲವೂ ಕೂಡ ನಿನ್ನೆಯ ಫಲಿತಾಂಶದಿಂದ ಬಹಿರಂಗ ಆಗಿದೆ. ತಿರುಚಿರಾಪಲ್ಲಿ ಮತ್ತು ಪೆರಂಬೂರು 2 ಕ್ಷೇತ್ರದಲ್ಲಿ ವಿಜಯ್ ಗೆಲುವನ್ನು ಸಾಧಿಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಒಂದ್ ಕಡೆಯಲ್ಲಿ ದಳಪತಿ ವಿಜಯ್ ಪಕ್ಷದ ಶಾಸಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ಸರ್ಕಾರ ರಚನೆಗೆ ಹಕ್ಕು ಕೂಡ ಮಂಡಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಯಾವುದಕ್ಕೆ ರಾಜೀನಾಮೆಯನ್ನು ಕೊಡಬಹುದು, ಯಾವುದ್ರಲ್ಲಿ ಕಂಟಿನ್ಯೂ ಆಗಬಹುದು? ಸಂಪತ್, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈಗಾಗಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಟಿವಿಕೆ ತನ್ನ 108 ಶಾಸಕರು ಕೂಡ ಒಟ್ಟಾಗಿ ಇದೀಗ ಸಭೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಟಿವಿಕೆ ಪಕ್ಷದ ಸಂಸ್ಥಾಪಕ ಹಾಗೂ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿತವಾಗಿರುವಂತಹ ವಿಜಯ್, ನಟ ವಿಜಯ್ ಜೊತೆಗೆ 2 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಗೆಲುವನ್ನು ಸಾಧಿಸಿರುವಂತಹ ವಿಜಯ್ ಪ್ರತಿಯೊಬ್ಬ ಶಾಸಕರ ಜೊತೆಯೂ ಕೂಡ ಈಗಾಗಲೇ ಮಾತುಕತೆಗಳನ್ನ, ಸಲಹೆಗಳನ್ನು ಕೂಡ, ಮಾರ್ಗದರ್ಶನಗಳನ್ನು ಕೂಡ ಈಗಾಗಲೇ ತನ್ನ ಅಭಿಪ್ರಾಯಗಳನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೂ ಕೂಡ 5 ನಿಮಿಷಗಳ ಕಾಲಾವಕಾಶವನ್ನು ಕೊಡುವ ಮುಖಾಂತರವಾಗಿ ಪಕ್ಷ ಈಗಾಗಲೇ ಅತಿ ದೊಡ್ಡ ಲಾರ್ಜ್ ನಂಬರ್ ಅಲ್ಲಿ ಈಗಾಗಲೇ ಗೆದ್ದಿರುವಂತದ್ದು. ಮುಂದೆ ಯಾವ ರೀತಿಯಾದಂತಹ ಒಂದು ನಡೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ, ಯಾವ ಪಕ್ಷಗಳ ಜೊತೆ ಒಂದು ವೇಳೆ ಹೋಗಿದ್ದೆ ಆದಲ್ಲಿ ನಮಗೆ ಲಾಭವಾಗುತ್ತೆ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳನ್ನು ಸಂಗ್ರಹಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ಎಲ್ಲಾ 108 ಶಾಸಕರ ಜೊತೆಯೂ ಕೂಡ ವೈಯಕ್ತಿಕವಾದಂತಹ ಚರ್ಚೆಯನ್ನ ವಿಜಯ್ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಒಗ್ಗಟ್ಟಿನ ದೊಡ್ಡ ಮಟ್ಟದ ಒಂದು ಸಭೆಯನ್ನ ಎಲ್ಲಾ ಶಾಸಕರ ಜೊತೆಯೂ ಕೂಡ ಬಹಿರಂಗವಾಗಿ ನಡೆಸುವುದಕ್ಕೂ ಕೂಡ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ವಿಜಯ್. ಅದಾದ ಬಳಿಕ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಬಹುತೇಕ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಮಧ್ಯಾಹ್ನದ ಒಳಗಡೆ ನಡೆಯಲಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿರುವಂತಹ ವಿಜಯ್ ಯಾವ ರೀತಿಯಾಗಿ ಪಕ್ಷ ಮುಂದೆ ಹೋಗಬೇಕಾಗುತ್ತೆ, ಜೊತೆಗೆ ಯಾವ ಪಕ್ಷಗಳ ಜೊತೆ ನಾವು ಹೋಗಿದ್ದೆ ಆದಲ್ಲಿ ಅದು ನಮ್ಮ
ಪಕ್ಷಕ್ಕೆ ಅಂದ್ರೆ ಟಿವಿಕೆ ಪಕ್ಷಕ್ಕೆ ಅದು ಸೂಕ್ತ, ಜೊತೆಗೆ ಟಿವಿಕೆ ಪಕ್ಷಕ್ಕೂ ಕೂಡ ಅದು ಒಗ್ಗಿಕೊಂಡು ಹೋಗುವಂತ ಪಕ್ಷವಾಗಿರುತ್ತೆ. ಬಾಹ್ಯ ಬೆಂಬಲವನ್ನ ಪಡೆದುಕೊಳ್ಬೇಕು ಅಥವಾ ಮೈತ್ರಿಯಾಗಿ ಸರ್ಕಾರವನ್ನ ರಚನೆ ಮಾಡಿದ್ದಾದ್ರೆ ಒಳ್ಳೆಯದು. ಈ ರೀತಿಯಾದಂತಹ ನಿಲುವುಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳನ್ನ ಮುಂದಿನ ಹಂತದಲ್ಲಿ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಇದು ಒಂದು ಪಾಠ. ಆದ್ರೆ ಇನ್ನು ಉಳಿದಂತೆ ಪ್ರತಿಯೊಬ್ಬ ಶಾಸಕರಲ್ಲೂ ಕೂಡ ಅವರವರ ಅನುಭವಗಳೇನಿದೆ, ಜೊತೆಗೆ ಎಷ್ಟು ವರ್ಷಗಳು ರಾಜಕೀಯ ಹಿನ್ನೆಲೆಗಳಿದೆ, ಯಾವ್ಯಾವ ಬೇರೆ ಬೇರೆ ಪಕ್ಷಗಳಿಂದ ಬಂದಿರುವಂತವರಿದ್ದಾರೆ, ಕೆಲವೊಂದಿಷ್ಟು ಶಾಸಕರು ಹೊಸದಾಗಿ ಆಯ್ಕೆಯಾಗಿ ಗೆದ್ದಿರುವಂತವರಿದ್ದಾರೆ. ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಅವರ ಪಕ್ಷದ ಚೌಕಟ್ಟಿನಲ್ಲಿ ಈಗಾಗಲೇ ಗೆದ್ದಿರುವಂತಹ ಶಾಸಕರಲ್ಲಿ ಒಟ್ಟು 108ರಲ್ಲಿ ಸಿಗುವಂತಹ ಸಚಿವ ಸ್ಥಾನಗಳ ಪೈಕಿ ಸಚಿವ ಸ್ಥಾನಗಳಲ್ಲಿ ಯಾರ್ಯಾರನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯವಿದೆ, ಇದೆಲ್ಲವನ್ನು ಕೂಡ ಈಗಾಗಲೇ ಈಗಿನಿಂದಲೇ ತಯಾರಿಯನ್ನು ನಡೆಸುವಂತಹ ಕೆಲಸಕ್ಕೆ ವಿಜಯ್ ಮುಂದಾತಂತೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಕ್ರೋಢೀಕರಿಸಿ ಅಳೆದು ತೂಗಿ ಮಾಡುವಂತಹ ಕೆಲಸವನ್ನ ಇದೀಗ ಸಂಸ್ಥಾಪಕ ವಿಜಯ್ ಮಾಡ್ತಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ಒಂದ್ ಕಡೆಯಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ತಮಿಳುನಾಡಿನಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ 108 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದೆ. ಈಗಾಗಲೇ ಸರ್ಕಾರ ರಚನೆಯ ಕಸರತ್ತುಗಳು ಕೂಡ ಜೋರಾಗಿ ನಡೀತಾ ಇದೆ. ಕೆಲ ಸ್ಥಾನಗಳ ಕೊರತೆ ಇದ್ರೂ ಕೂಡ ಮುಂದೇನಾಗಬಹುದು ಎನ್ನುವಂಥ ಲೆಕ್ಕಾಚಾರ. ಹಾಗೆಯೇ ಟಿವಿಕೆಯಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬಹುದು, ಯಾಕಂತ ಹೇಳಿದ್ರೆ ಟಿವಿಕೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತರಾಗಿರೋದೇ ಇಲ್ಲಿ ವಿಜಯ್ ಅವರು. ಹಾಗೆಯೇ ತಮಿಳುನಾಡಿನಲ್ಲಿ ಲೆಕ್ಕಾಚಾರಗಳು ಹೇಗಿದೆ, ಟಿವಿಕೆ 108, ಹಾಗೆಯೇ ಎಐಎಡಿಎಂಕೆ 47, ಈ ಎರಡು ಪಕ್ಷ ಸೇರಿದ್ರೆ 155 ಆಗುತ್ತೆ. ಹಾಗೆಯೇ ಟಿವಿಕೆ 108, ಡಿಎಂಕೆ 59, ಈ ಲೆಕ್ಕಾಚಾರದಲ್ಲಿ 167 ಆಗುತ್ತೆ. ವಿಜಯ್ ಮನಸ್ಸು ಮಾಡಬಹುದಾ ಈ ರೀತಿಯಾಗಿ? ಇನ್ನೊಂದು ಕಡೆಯಲ್ಲಿ ಎಐಎಡಿಎಂಕೆ 47, ಎಐಡಿಎಂಕೆ ಜೊತೆಯಲ್ಲಿ ಟಿವಿಕೆ ಪಕ್ಷ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಬಹುದಾ? ಅಥವಾ ಡಿಎಂಕೆ ಜೊತೆಯಲ್ಲಿ ವಿಜಯ್ ಆರಂಭದಿಂದಲೂ ಕೂಡ ಒಂದಷ್ಟು ಯಾವ ರೀತಿಯಾದಂಥ ದ್ವೇಷ ರಾಜಕೀಯ ಅಲ್ಲಿತ್ತು ಅಂತ ಹೇಳಿದ್ರೆ ವಿಜಯ್ ಸಿನಿಮಾವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಆರೋಪ ಪ್ರತ್ಯಾರೋಪಗಳು ಜೋರಾಗಿತ್ತು. ಬೇರೆ ಬೇರೆ ರೀತಿಯಾಗಿ ಒಂದು ರೀತಿ ರಾಜಕೀಯವಾಗಿ ಹೇಗೆ ಫೈಟ್ ಮಾಡಬೇಕು ಎಲ್ಲ ಫೈಟ್ಗಳನ್ನು ಎದುರಿಸಿಕೊಂಡು ವಿಜಯ್ ಈ ರೀತಿಯಾಗಿ ಇಷ್ಟು ದೊಡ್ಡ ಪಕ್ಷವನ್ನು ಅಲ್ಲಿ ಆಗುವಂತೆ ಮಾಡಿರೋದು. ಟಿವಿಕೆ 108, ಟೋಟಲ್ 122 ಆಗುತ್ತೆ. ತಮಿಳುನಾಡಿನ ಬಲಾಬಲವನ್ನು ನೋಡ್ತಾ ಇದ್ರಿ. ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಗೆದ್ದಿದೆ. IUML 2, CPI 2 ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದೆ. ಹಾಗೆಯೇ CPI 2, IUML 2ರಲ್ಲಿ ಗೆದ್ದಿದೆ. ಇನ್ನೊಂದು ಕಡೆಯಲ್ಲಿ ಟೋಟಲ್ ಬಲಾಬಲಗಳನ್ನು ನೋಡ್ತಾ ಇದ್ದೀರಾ. ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರ ಸಾಮಾನ್ಯವಾಗಿ ತಮಿಳುನಾಡು ರಾಜಕೀಯದಲ್ಲಿ ಖಂಡಿತವಾಗ್ಲೂ ಇದೆ. ವಿಜಯ್ ಅವರ ಪಕ್ಷದ ಜೊತೆಯಲ್ಲಿ ಯಾರು ಮೈತ್ರಿ ಮಾಡಿಕೊಳ್ಳಬಹುದು, ಹೀಗೆ ಹಲವಾರು ಲೆಕ್ಕಾಚಾರಗಳು ಕೂಡ ಇದೆ. ಈಗಾಗಲೇ DMK ಮೈತ್ರಿಯಲ್ಲಿರುವಂಥ ಕೆಲವೊಂದಿಷ್ಟು ಪಕ್ಷದ ನಾಯಕರ ಸಂಪರ್ಕ ಮಾಡುವಂಥ ಕೆಲಸ ಆಗಿದೆಯಾ? ಅವರು ಟಿವಿಕೆ ಪಕ್ಷದ ಜೊತೆಯಲ್ಲಿ ಹೋಗಬಹುದಾ? ಹೀಗೂ ಕೂಡ ಈಗಾಗಲೇ ತಮಿಳುನಾಡಿನಲ್ಲಿ ರಾಜಕೀಯ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ಜನ ವೆರಿ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ, ನಾವು ನಮ್ಮ ಮೈತ್ರಿ ಬಿಟ್ಟು ಬೇರೆ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಿಲ್ಲ ಅಂತ. ಒಟ್ಟಿನಲ್ಲಿ ಬಲಾಬಲಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ತಮಿಳುನಾಡಿನಲ್ಲಿರೋದು 234 ವಿಧಾನಸಭಾ ಕ್ಷೇತ್ರಗಳು ಅಂತೇಳಿದರೆ ಅಲ್ಲಿ ಮ್ಯಾಜಿಕ್ ನಂಬರ್ ಸರ್ಕಾರ ರಚನೆಗೆ ಬೇಕಾಗಿರೋದು 118. ವಿಜಯ್ ಅವರ ಪಕ್ಷ 108 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಅವ್ರಿಗೆ ಕೊರತೆ ಇರೋದು 10 ಸ್ಥಾನಗಳು. ಸದ್ಯ ಏನಾಗಬಹುದು ಕಾದು ನೋಡಬೇಕಿದೆ. ತಮಿಳುನಾಡಿನ ಬಲಾಬಲವನ್ನು ನೋಡ್ತಾ ಇರ್ಬೋದು. ಹಾಗೆಯೇ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಗೆದ್ದಿದೆ. ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದೆ. ಇನ್ನೊಂದು ಕಡೆಯಲ್ಲಿ IUML 2, CPI 2 ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನೊಂದು ಕಡೆಯಲ್ಲಿ PMK ಕೂಡ ಗೆದ್ದಿರುವಂಥದ್ದು CPI 2 ಕ್ಷೇತ್ರದಲ್ಲಿ. ಹಾಗೆಯೇ VCK 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದೆ. CPI 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದೆ. ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿರೋದು. ಟಿವಿಕೆಗೆ ಇನ್ನೂ ಕೊರತೆ ಇರೋದು 10 ಸ್ಥಾನಗಳ ಕೊರತೆ ಇದೆ. 108ರಲ್ಲಿದ್ದಾರೆ, 118 ಬೇಕು. ಹೀಗಾಗಿ ಲೆಕ್ಕಾಚಾರಗಳನ್ನು ಹಾಕುವಂಥ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಂಗ್ರೆಸ್ ಆಗಿರಬಹುದು ಅಥವಾ IUML ಆಗಿರ್ಬೋದು, CPI ಆಗಿರ್ಬೋದು, PMK ಆಗಿರ್ಬೋದು, VCK ಆಗಿರ್ಬೋದು, CPI ಆಗಿರ್ಬೋದು, ಇವರು ಯಾರಾದರೂ ವಿಜಯ್ ಪಕ್ಷಕ್ಕೆ, ಟಿವಿಕೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಡಬಹುದಾ?
ಹೀಗೆ ಅನೇಕ ರೀತಿಯಾದಂಥ ಲೆಕ್ಕಾಚಾರಗಳು ತಮಿಳುನಾಡು ರಾಜಕೀಯದಲ್ಲಿ ಈಗ ಆಗ್ತಾ ಇದೆ.